ಇಂಡಸ್ಟ್ರಿ ಒಳಗೆ ಅಲ್ಲು ಅರ್ಜುನ್ ಅವರನ್ನು ನಾವು ಎಲ್ಲ ಥರ ಗೆಟಪ್ ಒಳಗೆ ನೋಡಿದ್ದು, ಬಟ್ ಒಂದು ತೋಳದ ಗೆಟಪ್ ಒಳಗೆ ನೋಡಿರಕ್ಕಿಲ್ಲ. ಈಗ ಅದಕ್ಕೂ ಕೂಡ ನೀವು ರೆಡಿ ಆಗ್ರಿ. ನಮ್ಮ ಅಲ್ಲು ಅರ್ಜುನ್ ಅವರ ಒಬ್ಬ ತೋಳನಾಗಿ ಹೊರಹೊಮ್ಮಲಿದ್ದಾರೆ. ಅಂದ್ರೆ ರಾಕ ಫಸ್ಟ್ನೇಕ ಒಂದು ಏನೋ ದೊಡ್ಡದಾಗಿ ಹೆಸರಿತ್ತಲ್ಲ, ಅದನ್ನು ಮೊದಲು ಚಲೋ ಮಾಡಿರೋ ಅಂತ ಅದನ್ನು ತೆಗೆದು ಕಾಸ ರಾಕ ಅಂತೇಳಿ ಮೂವಿ ನೇಮನ್ನು ಕೊಟ್ಟರು. ಈ ರಾಕ ಮೂವಿದ ಒಂದು ಪೋಸ್ಟರನ್ನು ರಿಲೀಸ್ ಮಾಡಿದರು. ಅದ್ರೊಳಗೆ ನಮ್ಮ ಅಲ್ಲು ಅರ್ಜುನ್ ಅವರ ಒಂದು ಲುಕ್ಕನ್ನು ನೋಡ್ರಿ ಸಾಕ ಎಲ್ಲರೂ ಫಿದಾಗೋದಂತ್ರಿ ಪಕ್ಕ ಐತಿ. ಬಾಕ್ಸ್ ಆಫೀಸ್ ಒಳಗೆ ಇದು ಮಾತ್ರ ಹವಾ ಮಾಡೋದಂತ್ರಿ 101% ಐತಿ. ಅಂದ್ರೆ ಟೋಟಲಾಗಿ ರಾಕ ಮೂವಿದ ಈಗ ಎಲ್ಲ ಕಡೆ ಅದ ಸುದ್ದಿ ಐತಿ. ಅಂದ್ರೆ ಅದೊಂದು ಪೋಸ್ಟರ್ ಏನು ರಿಲೀಸ್ ಮಾಡಿದಾರಲ್ಲ, ಈ ಪೋಸ್ಟರ್ ಬಗ್ಗೆ ಮಾತಾಡೋದಾದ್ರೆ ಒಂದು ತೋಳದ ಒಂದು ಕೈಯನ್ನು ರಿಲೀಸ್ ಮಾಡ್ತಾರೆ. ಅಂದ್ರೆ ಕೈ ಒಳಗೆ ಉಗುರುಗಳನ್ನು ನೋಡ್ರೆ ಭಾಳಷ್ಟು ನ್ಯಾಚುರಲ್ ಆಗಿದ್ದು, ಒಂದೊಂದು ಕೂದಲನ್ನು ಹಿಡ್ಕೊಂಡು ಆ ಒಂದು ಮುಖದ ಮ್ಯಾಗ ಬರುವಂಥ ಬೆವರಿನ ಹನಿ ಕೂಡ ಭಾಳಷ್ಟು ನ್ಯಾಚುರಲ್ ಆಗಿ ಕಾಣೋದಿತ್ತು. ಅಂದ್ರೆ ಟೋಟಲಾಗಿ ಒಂದು ಪೋಸ್ಟರ್ ಹಿಂಗಿರಬೇಕು ಅನ್ನೋ ಥರ ಒಂದು ಡೆಫಿನೆಟಾಗಿ ಪೋಸ್ಟರನ್ನು ರಿಲೀಸ್ ಮಾಡಿದರು. ಅದಕ್ಕೆ ಮಾತ್ರ ನನಗೆ ಭಾಳಷ್ಟು ಅಪ್ರಿಷಿಯೇಷನ್ ಈ ಮೂವಿ ಕುರಿತಂತೆ ಐತಿ. ಆನಂತರ ಇದೇ ಮೂವಿ ಕುರಿತಂತೆ ಮುಂದುವರಿದಾದ್ರೆ ಫಸ್ಟ್ನಾಗ ನಾ ಹೇಳಿದಂಗೆ ಒಂದು ಮೂವಿ ನೇಮ್ ತೆಗೆದು ಚಲೋ ಮಾಡಿರು. ಅದು ಯಾಕೋ ಒಂಥರ ಅನ್ಸೋದಿತ್ತು, ಅದನ್ನು ಹೇಳೋಕನ ಬೇಸರ. ಅದ್ರ ಸಂಬಂಧ ಅದ್ರದ್ದು ಏನೋ ಬಂದರೂ ನಾ ಮಾಡಿರಿ ಕಿಲ್ಸೋದಕ್ಕೆ. ಈಗ ರಾಕ ಅಂತೇಳಿ ಮೂವಿ ನೇಮ್ ಚೇಂಜ್ ಮಾಡಿದ್ದ ನನಗೆ ಮಾತ್ರ ಭಾಳಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಆನಂತರ ನಾ ಮುಂದುವರಿತನು. ಆಲ್ರೆಡಿ ಹೇಳಿದಂಗೆ ನಮ್ಮ ಒಂದು ಏನು ಅಲ್ಲು ಅರ್ಜುನ್ ಅವ್ರದಲ್ಲ ಅರ್ಧ ಮುಖವನ್ನು ಮುಚ್ಕೊಂಡಾರು. ಅಂದ್ರೆ ಇದರ ಅರ್ಥ ಆ ಅರ್ಧ ಮುಖದೊಳಗೆ ಕೂಡ ಏನೋ ಒಂದು ಭಾಳಷ್ಟು ದೊಡ್ಡ ಸೀಕ್ರೆಟ್ ಅಡಿಗೆ ಐತಿ. ಅದನ್ನು ನಾವು ಮೂವಿದು ಒಂದು ಏನರ ಬೇರೆ ಇದು ಬಂದಾಗನ ಗುರ್ತಾಗೈತಿ. ಅಂದ್ರೆ ಗ್ಲಿಮ್ಸ, ಟೀಸರ, ಟ್ರೈಲರ ಮತ್ತು ಬೇರೆ ಬೇರೆ ಏನರ ಬಂದಾಗ ಅವಾಗ ನೋಡೋಣ. ಬಟ್ ಈಗ ಪೋಸ್ಟರ್ ಮಾತ್ರ ಗಿತ್ತು ಗಿಲಿ ಐತಿ. ಭಾಳಷ್ಟು ಡೀಟೇಲಿಂಗ್ ಪೋಸ್ಟರ್ ಐತಿ. ಆನಂತರ ಒಂದು ಹಣೆಯ ಮೇಲೆ ಒಂದು ಮಾರ್ಕನ್ನು ಕೂಡ ನೋಡ್ತೇವೆ. ಈ ಒಂದು ಮಾರ್ಕಿಗೂ ಈ ಒಂದು ಮೂವಿಗೂ ಆನಂತರ ತೋಳಕ್ಕೂ ಎಲ್ಲಿಂದನೂ ಎಲ್ಲೋ ಸಿಂಕ್ ಮಾತ್ರ ಪಕ್ಕ ಐತಿ. ಆನಂತರ ಒಂದು ಟೀಸರ್ ಕೂಡ ಇದ್ರ ಸಣ್ಣದಾಗಿ ಒಂದು ಗ್ಲಿಮ್ಸ್ ಥರ ಬಂದಿತ್ತು. ಅದ್ರ ಬಗ್ಗೆನೂ ಮಾತಾಡಬೇಕಾಗೈತಿ. ಅದ ಏನಪ್ಪ ಅಂದ್ರೆ ಒಂದು ಏನೋ ಮಿಸ್ ಆಗಿ ಒಂದು ಪ್ರಯೋಗಾಲಯದಾಗ ಪ್ರಯೋಗ ಮಾಡೋಕೆ ಹೋಗಸ ಮಿಸ್ ಆಗಿ ಯಾರೋ ಒಬ್ಬರ ಒಂದು ತೋಳದ ಗೆಟಪ್ಪನ್ನು ಹಾಕೋತಾರು. ಅಂದ್ರೆ ತೋಳ ಆಗಿ ಕನ್ವರ್ಟ್ ಆಗಿದಾರು. ಅದು ಬೇರೆ ಯಾರೂ ಅಲ್ಲ, ಅಲ್ಲು ಅರ್ಜುನ್ ಅವ್ರು ಆಗೋ ಚಾನ್ಸ್ ಭಾಳ ಐತಿ. ಅಂದ್ರೆ ಮೂವಿ ಒಳಗೆ ಕಾನ್ಸೆಪ್ಟ್ ಏನೈತೆ ಅಂದ್ರೆ ಈ ಒಂದು ತೋಳವನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾರು. ಈ ತೋಳ ಯಾರು, ಏನಂದ್ರೆ ಈ ತೋಳನ ಯಾಕೆ ಹಿಂಗೆ ಮಾಡೈತಿ ಅನ್ನೋ ಎಲ್ಲ ರೀತಿಯ ಕಾನ್ಸೆಪ್ಟನ್ನು ನಾವು ಮೂವಿ ಒಳಗೆ ನೋಡಿ ತಿಳ್ಕೊಬೇಕು. ಆನಂತರ ಮೂವಿ ಒಳಗೆ ಒಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ದೀಪಿಕಾ ಪಡುಕೋಣೆ ಅವ್ರು ಕೂಡ ಇರ್ತಾರೆ. ಇದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಐತಿ. ನೋಡೋಣ ಮೂವಿ ಒಳಗೆ ಒಂದು ಏನೇನೋ ಅಂಡರ್ಸ್ಟ್ಯಾಂಡಿಂಗ್ ಆಯ್ಕಾಸ ಮಿಸ್ಟೇಕ್ ಆಯ್ಕಾಸ ಭಾಳಷ್ಟು ದೊಡ್ಡ ಮಿಸ್ಟೇಕ್ ಆಯ್ಕಾಸ ನಮ್ಮ ಅಲ್ಲು ಅರ್ಜುನ್ ಅವರ ತೋಳಾಗಿ ಕನ್ವರ್ಟ್ ಆಗಿದಾರು. ಇವ್ರು ಹೆಂಗೆ ಒಂದು ಆ್ಯಕ್ಟಿಂಗನ್ನು ಮಾಡ್ತಾರೋ, ಈ ಒಂದು ಗೆಟಪ್ಪ ಈ ಒಂದು ಸೂಟೇಬಲ್ ಆ್ಯಕ್ಟಿಂಗ್ ಇವ್ರಿಗೆ ಹೊಂದೈತೋ ಏನಿಲ್ಲೋ ಇವೆಲ್ಲಕ್ಕೂ ನಮ್ಗೆ ಉತ್ತರ ಬರ್ಬೇಕಂದ್ರೆ ಒಂದು ಟೀಸರ ಟ್ರೈಲರ ಬರಬೇಕು. ಅಲ್ಲಿ ಮಟ್ಟ ಮಾತ್ರ ವೇಟ್ ಮಾಡೋಣ. ನಮಗೆ ಕೆಲಸ ಇಲ್ಲ, ಅದ್ರ ಸಂಬಂಧ ಅಲ್ಲಿ ಮಟ್ಟ ವೇಟ್ ಮಾಡಲೇಬೇಕು. ಆನಂತರ ದೀಪಿಕಾ ಪಡುಕೋಣೆ ಅವರು ಕೂಡ ಈ ಒಂದು ಮೂವಿ ಒಳಗಿರ್ತಾರೋ. ಒಂದು ಭಾಳಷ್ಟು ಇಂಟ್ರೆಸ್ಟಿಂಗ್ ಒಂದು ಕ್ಯಾರೆಕ್ಟರ್ ಒಳಗೆ ಇವ್ರು ಕೂಡ ಮಿಂಚಾವ್ರದಾರು. ಆನಂತರ ಈ ಮೂವಿದೊಂದು ಸ್ಟೋರಿ ಲೈನ್ ಒಂದು ಲೀಕ್ ಆಗೈತೆ ಅಂತೇಳಿ ಒಂದು ರೂಮರ್ಸ್ ಕೂಡ ಇದ್ದು. ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ನಂಗಂತೂ ಗೊತ್ತಿಲ್ಲ. ಬಟ್ ಹಾಗೇನಾಗಿಲ್ಲ, ಒಂದು ಸ್ವಲ್ಪ ಅಷ್ಟೇ ಒಂದು ರೂಮರ್ಸ್ ಇದೆ. ಒಂದಷ್ಟು ಲೈನ್ಗಳು ಅಷ್ಟೇ ಇವು ಲೀಕ್ ಆಗಿದ್ದು. ಲೀಕ್ ಆಗಿಲ್ಲ ಅಂತಲ್ಲ, ಒಂದಷ್ಟು ಅಷ್ಟೇ ಸ್ಪೆಸಿಫಿಕ್ಕಾಗಿ ಒಂದಷ್ಟು ಡೈಲಾಗ್ಗಳು ಇಂಥವೇನೋ ಲೀಕ್ ಆಗಿದ್ದು. ಅದನ್ನು ಹೊರತುಪಡಿಸಿ ಏನೂ ಲೀಕ್ ಆಗಿಲ್ಲ. ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಮೂವಿಯನ್ನು ಥಿಯೇಟ್ರ್ ಹೋಗಿ ನೋಡೋಣ. ಇದಾಗಿತ್ತು ನಮ್ಮ ರಾಕ ಮೂವಿದೊಂದು ಏನು ಪೋಸ್ಟರ್ ರಿಲೀಸ್ ಮಾಡಿಲ್ಲ ಅದರ ಸಣ್ಣ ಮಟ್ಟಿಗೆ ಮಾಹಿತಿ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ರ ಗೊತ್ತಿಲ್ಲ ನಿಮ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ.